ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವೈವಿಸ್ ಕಿಚನ್. ಇವತ್ತೊಂದು ಪಾರ್ಸೆಲ್ ಬಂದಿದೆ. ಇದು ಅಮೆಝಾನ್ ಪ್ರೈಮ್ ಡೇ ಸೇಲ್ ಅಂತ ಒಂದು 3 ಡೇಸ್ ಇತ್ತು. ಈಗ ಜುಲೈ ಮಂತಲ್ಲಿತ್ತಿದ್ದು. ಇದನ್ನು ನಾನು ಅವತ್ತು ಬುಕ್ ಮಾಡಿದ್ದೆ, ಇವತ್ತು ಡೆಲಿವರಿ ಆಗಿದೆ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಗೋಪ್ರೋ ಹೀರೋ 9 ಸೀರೀಸ್ ಕ್ಯಾಮ್ರಾ ಇದೆ. ಇದ್ರ ಜೊತೆಗೆ ನನಗೇನು ಅಡ್ವಾಂಟೇಜ್ ಆಗಿ ಸಿಕ್ತು ಅಂದರೆ, ಒಂದು ಬ್ಯಾಟ್ರಿ ಎಕ್ಸ್ಟ್ರಾ ಸಿಕ್ಕಿದೆ, ರಿಮೋಟ್ ಕಂಟ್ರೋಲರ್ ಸಿಕ್ಕಿದೆ. ಇದೆರಡು ಅಡ್ವಾಂಟೇಜಲ್ಲಿ ಸಿಕ್ತು. ಆಮೇಲೆ ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡಿದಾಗ ಇನ್ನೂ 2500 ಅಡಿಷ್ನಲ್ ಆಗಿ ಡಿಸ್ಕೌಂಟ್ ಸಿಕ್ಕಿದೆ ನನಗೆ. ಇದನ್ನು ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಹಿಂಗಿದೆ ಹೀಗೆ ಫುಲ್ಲು ತೆಗಿತಾ ಇದ್ದೀನಿ. ವಾವ್, ನೋಡಿ 1 year ವಾರಂಟಿ. ಗೋ ಆ್ಯಂಡ್ ರಿಜಿಸ್ಟರ್ ಆನ್ ಗೋಪ್ರೋ ಲಕ್ಸುರಿ ಪರ್ಫಾರ್ಮೆನ್ಸ್ ಫೀಲ್ಡ್.co.in ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಕ್ಯಾಮ್ರಾ ನೋಡಿ ಇದೆ, ಗೋಪ್ರೋ ಹೀರೋ 9 ಬ್ಲ್ಯಾಕ್ ಎಡಿಷನ್ ಅಂತ. 5K 30 + 4K 60 ಅಂತ ಇದೆ. 33 ಅಡಿ ಆಳದಲ್ಲಿ, ನೀರಿನ ಆಳದಲ್ಲಿ ಹೋಗ್ಬಿಟ್ಟು ನಾವು ಶೂಟ್ ಮಾಡ್ಬೋದು. ವಾಟರ್ ರೆಸಿಸ್ಟೆಂಟ್ ಇರುತ್ತೆ. 1080 ಅಂದರೆ HD ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡೋದು ಅಂದರೆ ಏನು, ಜಸ್ಟ್ ರ್ಯಾಪರ್ ಹೊಡೆದಿದ್ದಾರೆ ನೋಡಿ. ಇದೇನು ಬಾಕ್ಸು ಆ ಥರ ಎಲ್ಲ ಏನಿಲ್ಲ, ಇದು ಡೈರೆಕ್ಟ್ ಬ್ಯಾಗ್ ಇದೆ. ಇದರಲ್ಲಿ ಇನ್ನು ಇದೆಯಾ ತೆಗಿಯೋಕ್ಕೆ ಆಪ್ಷನ್ನು? ಏನಿಲ್ಲ, ಇದನ್ನು ತೆಗಿಬೇಕು. ನೋಡಿ ಇಷ್ಟೇ. ಗೋಪ್ರೋ ನೋಡಿ ಹೇಗಿದೆ ಲೋಗೋ. ಇವಾಗ ಇದನ್ನು ಅನ್ಜಿಪ್ ಮಾಡೋಣ. ವಾವ್, ನೋಡಿ ಈ ರಿಮೋಟ್ ಫೀಚರ್ ಇದೆ ನೋಡಿ. ಈ ರಿಮೋಟು ಇದರ ವ್ಯಾಲ್ಯೂ ಬಂದು 7700 ಇದೆ. ಇದನ್ನು ನಾನು ಇವತ್ತು ಚೆಕ್ ಮಾಡಿದೆ, 7700 ಇದೆ ಇದು. ಇದಕ್ಕೆ ಬ್ಯಾಟ್ರಿ ಏನು ಇದೆಯಾ ನೋಡಬೇಕು, ನೋಡೋಣ. ಎಲ್ಲ ಬಟನ್ ಸಿಸ್ಟಮ್ ಇದೆ. ಬೆಲ್ಟ್ ಥರ ಹಾಕೊಬೋದು ಕೈಗೆ. ನೋಡಿ ಆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಇದನ್ನು ಕೈಗೆ ಹಾಕ್ಕೊಂಡು ನಾವು ರೆಕಾರ್ಡ್ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂತ ಈ ಬೆಲ್ಟ್ನ ಈ ಹೋಲಿಂದ ಹೀಗೆ ಪುಷ್ ಮಾಡಿ ಹಾಕ್ಕೊಳ್ಳೋದು ಇದು. ಆಮೇಲೆ ಇದು ನೋಡಿ ಸ್ಟ್ಯಾಂಡ್ ನೋಡಿ. ಬ್ಯಾಟ್ರಿ ಅಡಿಷ್ನಲ್ ಒಂದು ಬ್ಯಾಟ್ರಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಒಂದು ಬ್ಯಾಟ್ರಿ ಬರುತ್ತೆ ಡಿಫಾಲ್ಟಾಗಿ. ಅಡಿಷ್ನಲ್ ಇನ್ನೊಂದು ಬ್ಯಾಟ್ರಿ ಕೂಡ ಬಂದಿದೆ ನನಗೆ ಗೋಪ್ರೋದು. ವಾವ್, ನೈಸ್. ಆಮೇಲೆ ಇದಕ್ಕೆ USB ಕೇಬಲ್ ಕೂಡ ಬಂದಿದೆ ಚಾರ್ಜಿಂಗ್ ಹಾಕಲಿಕ್ಕೆ. ಇದು ಯಾವುದು C ಟೈಪ್ ಕೇಬಲ್ ಇದೆ. ಇದು 2 C ಟೈಪ್ ಕೇಬಲ್ಲು. ನಾವು ಮಾಮೂಲಿ ಮೊಬೈಲ್ಗೆ ಯೂಸ್ ಮಾಡೋದನ್ನೇ ಹಾಕ್ಕೊಬೋದು ನಾವು. ಇವಾಗ ಕ್ಯಾಮ್ರಾ ತೆಗಿತಾ ಇದ್ದೀನಿ ಈಚೆ. ಇದು ಕ್ಯಾಮ್ರಾದ ಆಕ್ಸೆಸರೀಸ್. ಇದು ಟ್ರೈಪೋಡ್ಗೇನು ಫಿಟ್ ಮಾಡ್ಕೊಳ್ಳೋ ಥರ ಇದ್ದರೆ, ಹೆಲ್ಮೆಟ್ಗೇನು ಹಾಕೊಳ್ಳೋ ಥರ ಇದ್ದರೆ ಅದರದೆಲ್ಲ ಆಕ್ಸೆಸರೀಸ್ ಇದೆ ಇದರಲ್ಲಿ. 3M ಸ್ಟಿಕ್ಕರ್ ಕೊಟ್ಟಿದ್ದಾರೆ. ನಾವು ಹೆಲ್ಮೆಟ್ಟು ಗಾಡಿಗೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಗಿದ್ರೆ ಇದನ್ನು ಹೆಲ್ಮೆಟಿಗೆ ಹಾಕ್ಕೊಂಡು, ಇದು ಸ್ಟ್ಯಾಂಡ್ ಇದು ಜಸ್ಟ್ ಹಿಂಗೆ ಹಾಕೋದಕ್ಕೆ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ನೋಡಿ ಕ್ಯಾಮ್ರಾ ತೆಗಿತೀನಿ ಈಚೆ. ವಾವ್, ನೋಡಿ ಎಷ್ಟು ಚಿಕ್ಕದಾಗಿದೆ ಕ್ಯಾಮ್ರಾ ಇದು. ಮುಂದೆ ಒಂದು ಸ್ಕ್ರೀನ್ ಇದೆ, ಹಿಂದೆ ದೊಡ್ಡದಾಗಿದೆ ಸ್ಕ್ರೀನ್. ಇದು ಸೆಲ್ಫಿ ಕೂಡ ತಗೊಬೋದು. ನಾವು ಈ ರೀತಿ ಸೆಲ್ಫಿ ತಕ್ಕೊಂಡಾಗ ಏನಾಗುತ್ತೆ, ಕ್ಯಾಮ್ರಾನಲ್ಲಿ ಲೈವ್ ಆಗಿ ರೆಕಾರ್ಡ್ ಆಗುತ್ತೆ. ನಮ್ಮ ಮುಖ ಕೂಡ ಅಲ್ಲಿ ಕಾಣ್ತಾ ಇರುತ್ತೆ ನಿಮಗೆ ಡಿಸ್ಪ್ಲೇನಲ್ಲಿ. ಆ ಫೀಚರ್ ಇದೆ ಇದರಲ್ಲಿ. ಈ ಕವರ್ ತೆಗೆಯೋಣ ಈಗ. ವಾವ್, ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಕ್ಯಾಮ್ರಾ. ಸ್ಲಿಮ್ ಆ್ಯಂಡ್ ಸೆಕ್ಸಿ ಆಗಿದೆ. ಈ ಕೀಸ್ ಹಿಂಗೆ ಓಪನ್ ಮಾಡೋದು ನೋಡಿ. ಇಲ್ಲಿ ಸ್ಟ್ಯಾಂಡ್ ತೋರಿಸಿದ್ನಲ್ಲ, ಇದು ಈ ಪೊಸಿಷನ್ಗೆ ಹೋಗುತ್ತೆ. ಇಲ್ಲಿ ನೋಡಿ, ಈ ಪೊಸಿಷನ್ಗೆ ಇಲ್ಲಿ ಹೋಗಿ ಲಾಕ್ ಆಗುತ್ತೆ. ಇದು ಲಾಕ್ ಆಗಿ ಸೆಟ್ಟಿಂಗ್ಸ್ ಎಲ್ಲ ಆಕ್ಸೆಸರೀಸ್ ಹಾಕ್ಕೊಂಡು ಇದು ಮಾಡ್ಕೊಳ್ಳೋದು ನಾವು. ಇವಾಗ ಇದು ಇಲ್ಲಿ ಏನೇನು ಎಲ್ಲೆಲ್ಲಿ ಫೀಚರ್ಸ್ ಇದೆ ಓಪನ್ ಮಾಡಿ ನೋಡೋಣ. ಕ್ಲೋಸ್ ಮಾಡೋಣ. ಬ್ಯಾಟ್ರಿ ಆಪ್ಷನ್ ಇಲ್ಲಿ,
ಇದರ ಯೂಸರ್ ಮ್ಯಾನ್ಯಲ್ ಕೂಡ ಇದೆ ನಮಗೆ, ಎಲ್ಲೆಲ್ಲಿ ಏನು ತೆಗಿಬೇಕು ಅಂತ ಹೇಗೆ ಕೊಟ್ಟಿದ್ದಾರೆ ನೋಡಿ. ಈ ಪಾಯಿಂಟಲ್ಲಿ ಇದೆಯಲ್ಲ ನೋಡಿ, ಈ ಪಾಯಿಂಟಲ್ಲಿದೆ. ಇದನ್ನು ಹಿಂಗೆ ಪುಷ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಅನಿಸುತ್ತೆ. ಇದು ಓಪನ್ ಆದರೆ ಇಲ್ಲಿ ಚಾರ್ಜಿಂಗ್ ಎಲ್ಲ ಹಾಕೋದು. ಇನ್ನೇನು ಕೊಟ್ಟಿದ್ದಾರೆ. ಟು ಪ್ರೊಸೀಜರ್ ಹೀಗೆ ಪುಷ್ ಮಾಡಿ, ಓಕೆ, ಈಗ ಪುಷ್ ಮಾಡಿ ಹೀಗೆ ಎತ್ತಬೇಕು. ಆಮೇಲೆ ಬ್ಯಾಟ್ರಿ ಮೆಮೊರಿ ಕಾರ್ಡ್ ಆಪ್ಷನ್ ಹಾಕ್ಕೊಬೇಕು. ಇದರಲ್ಲಿ ಮೆಮೊರಿ ಕಾರ್ಡ್ ಇಲ್ಲ. ನಾವೀಗ ರೆಕಾರ್ಡಿಂಗ್ ಶುರು ಮಾಡ್ತೀವಿ ಅಂದರೂ ಮೆಮೊರಿ ಕಾರ್ಡ್ ಇಲ್ಲ ನಮ್ಮ ಹತ್ರ. ನೋಡಿ ಹೀಗೆ ತೆಗೆಯೋದು ನೋಡಿ, ಹೀಗೆ ಈಗ ತೆಗೆದ್ರೆ ಇಲ್ಲಿ ಬ್ಯಾಟ್ರಿ ಹಾಕೋ ಆಪ್ಷನ್ ಇದೆ. ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಕೂಡ ಇಲ್ಲಿದೆ. ಮೆಮೊರಿ ಕಾರ್ಡ್ ಕೂಡ ಇಲ್ಲಿ ಹಾಕ್ಬೋದು. ನಾವು ಚಾರ್ಜಿಂಗ್ ಕೂಡ ಇಲ್ಲಿಂದನೇ ಡೈರೆಕ್ಟಾಗಿ ಹಾಕ್ಬೋದು ನಾವು. ಇದೇ ಇದರ ಫೀಚರು. ಮೆಮೊರಿ ಕಾರ್ಡ್ ಕೊಟ್ಟಿಲ್ಲ. ಮೆಮೊರಿ ಕಾರ್ಡನ್ನು ನಾವು ತೊಗೊಬೇಕು. ಇದಕ್ಕೆ ತೊಗೊಳ್ಳೋಣ. ಓಕೆ, ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ಇದು ಆನು ಮಾಡಿ ನೋಡೋಣ ಹೇಗಿದೆ ಅಂತ. ಮೊದಲಿಗೆ ಒಂದು ಬ್ಯಾಟ್ರಿನ ಅನ್ಬಾಕ್ಸ್ ಮಾಡೋಣ. ಅನ್ಪ್ಯಾಕ್ ಮಾಡಿ ಹೇಗೆ ಇದು. ನೋಡಿ ಇಲ್ಲಿ ಕನೆಕ್ಟಿವಿಟಿ ಯಾವ ಥರ ಇದೆ. ನಮಗೆ ಮಾಮೂಲಿ DSLR ಅಲ್ಲಿ ಬೇರೆ ಥರ ಇರುತ್ತೆ, ಇದರಲ್ಲಿ ಡಿಫ್ರೆಂಟಾಗಿದೆ. ಈ ಪಿನ್ಸ್ ಹೋಗಿ ಇಲ್ಲಿ ಕನೆಕ್ಟ್ ಆಗುತ್ತೆ ಈ ಕಡೆಯಿಂದನೂ. ಹೌದು ನೋಡಿ, ಈ ಪೊಸಿಷನಲ್ಲಿ ಹಾಕಬೇಕು. ಒಳಗಡೆ ಕಾಣ್ತಾ ಇದೆಯಾ ನಿಮಗೆ? ಒಂದು ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿ ಜಾಗದಲ್ಲಿ ಕರೆಕ್ಟಾಗಿ ಇದು ಕೂತ್ಕೊಬೇಕು. ಈ ರೀತಿ ಹಾಕ್ಬೇಕು ನಾವು ಅಷ್ಟೇ. ಫುಲ್ ಮಾಡೋಕ್ಕೆ ಈಗ ಎಳ್ಕೊಂಡ್ರೆ ಆಯಿತು. ಜಸ್ಟ್ ಈಗ ಪ್ರೆಸ್ ಮಾಡಿದ್ರೆ ಆಯ್ತು. ಇದು ಲಾಕ್ ಆಯಿತು. ಈಗ ಕ್ಯಾಮ್ರಾ ಆನ್ ಮಾಡೋಣ. ನೋಡಿ ಕ್ಯಾಮ್ರಾ ಕ್ಲಾರಿಟಿ ನೋಡಿ ಹೇಗಿದೆ. ವಾವ್, ಬ್ಯೂಟಿಫುಲ್ ಆಗಿದೆ. ನಾವು ಇಲ್ಲಿ ನೋಡಿ 9 ಅಂತ ಹೇಗೆ ತೋರಿಸ್ತಿದೆ. ಹೀರೋ 9 ಅಂತ, ಬ್ಲ್ಯಾಕ್ ಎಡಿಷನ್ ಅಂತ ತೋರಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕ್ಲಾರಿಟಿ ಕೂಡ A1 ಆಗಿ ಬರ್ತಾ ಇದೆ. ಇದರ ಫೀಚರ್ಸ್ ಬಗ್ಗೆ ಎಲ್ಲ ಇನ್ನೂ ತಿಳ್ಕೊಳ್ಳೋಣ ನಾವು. ಇವಾಗ ಸದ್ಯಕ್ಕೆ ಅನ್ಬಾಕ್ಸ್ ಮಾಡಿ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನು ನೋಡೋಣ ಹಾಗೆ ಅಂತ ನಾನು ಇಟ್ಕೊಂಡಿದ್ದೀನಿ. ನೋಡಿ 9 ಬ್ಲ್ಯಾಕ್ ಅಂತ ತೋರಿಸ್ತಿದೆ. ಇಲ್ಲಿ ಆಪ್ಷನ್ ಕೂಡ ಕೇಳ್ತಿದೆ. ಓ ಮೈ ಗಾಡ್, ನಾನು ಫ್ರೆಂಚ್ ಸೆಲೆಕ್ಟ್ ಮಾಡಿದೆ ಅನಿಸುತ್ತೆ. ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಅಗ್ರಿ ಕೊಡ್ತೀನಿ. ಟರ್ನ್ ಆನ್ ದ ಟ್ಯಾಗ್ ಎಟ್ ಯುವರ್ ಫುಟೇಜ್. ಓಕೆ, ಆನ್ ಅಂತ ಕೊಡ್ತಾ ಇದ್ದೀನಿ. ಈ ಸೆಟ್ಟಿಂಗ್ ಕೂಡ ಓಕೆನಾ? ಓಕೆ, ಕ್ವಿಕ್ ದೆನ್ ಓಕೆ ಕ್ವಿಕ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಕಂಟಿನ್ಯೂ. ನೋ, ವಿಲ್ ಸ್ಕಿಪ್ ದಿಸ್. ಡೇಟ್ ಕೇಳ್ತಿದೆ. ಇವತ್ತಿನ ಡೇಟ್ ಬಂದು 22. ನನಗೆ ವಿತಿನ್ 2 ಡೇಸಲ್ಲಿ ಇದು ಡೆಲಿವರಿ ಆಗಿದೆ. ಇವಾಗ ಬಂದು 7th ಮಂತು ಜುಲೈ. ನಾನು ಸ್ಯಾಟರ್ಡೇ ಆರ್ಡ್ರ್ ಮಾಡಿದ್ದಿದ್ದು. ಸ್ಯಾಟರ್ಡೇ ಅಂದರೆ 23rd ಇತ್ತು. ನಂಗೆ 25th ಡೆಲಿವರಿ ಆಗಿದೆ. 2022. ಟು ಡೇಸ್ ಡೇಟ್ ಇದು. ಟೈಮ್ ಎಷ್ಟು ಅಂತ ಕೇಳ್ತಿದೆ. ಈಗ ಅಪ್ರಾಕ್ಸಿಮೇಟ್ ಒಂದು 10 o'clock ಆಗಿದೆ. 10:05 ಇನ್ನೂ ಜಾಸ್ತಿ ಆಗಿದೆ. 10:20 ಓಕೆ PM. ಓಕೆ ಫೈನ್. ನೋಡಿ ಇವಾಗ ಇದು ಎಷ್ಟು ಝೂಮ್ ಆಗಿದೆ ಮತ್ತು ಬ್ಯಾಟ್ರಿ ಸ್ಟೇಟಸ್ ಏನು, ಅದು ಸೇವ್ ಮೋಡಲ್ಲಿದೆ. ಬ್ಯಾಟ್ರಿ ಸೇವರ್ ಮೋಡಲ್ಲಿ. ಮೆಮೊರಿ ಕಾರ್ಡ್ ಹಾಕಿಲ್ಲ, ಅದು ಕೂಡ ನೋ HD ಅಂತ ತೋರಿಸ್ತಿದೆ. 2XL ಝೂಮ್ ಇದೆ. ಸ್ಟ್ಯಾಂಡರ್ಡು ಅಲ್ಲಿ ತೋರಿಸ್ತಿದೆ. ಇದರಲ್ಲಿ ಕ್ಲಾರಿಟಿ ಮಾತ್ರ ತುಂಬ ಸಖತ್ತಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ಫ್ರಂಟ್ ತಿರುಗಿಸಿದ ತಕ್ಷಣ ನನ್ನ ಮುಖ ನನಗೆ ಕಾಣಿಸ್ತಾ ಇದೆ. ಇಲ್ಲೂ ಕೂಡ ಡಿಸ್ಪ್ಲೇ ಬರುತ್ತೆ. ನಮಗೆ ಡ್ಯುಯಲ್ ಡಿಸ್ಪ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಅಡ್ವಾಂಟೇಜ್ ಆಗಿ ಇರುತ್ತೆ ಇದು. ನೋಡಿ 9 ಪವರ್ ಆಫ್ ಇಲ್ಲೂ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿ ಟೈಮ್ ಲ್ಯಾಪ್ಸ್ ಕೇಳ್ತಿದೆ ಇದು. ಇದು ಮೋಡ್ ಸೆಲೆಕ್ಷನ್ನು. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದಾಗತ್ತೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ರೆಕಾರ್ಡಿಂಗ್ ಶುರು ಆಗುತ್ತೆ. ಈ ಬಟನ್ನು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೈಮರ್ ಆಪ್ಷನ್ ಎಲ್ಲ ಬರ್ತಾ ಇದೆ. ಹಂಗೆ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ, ಆಫ್ ಆಗುತ್ತೆ. ಪವರಿಂಗ್ ಆಫ್. ಥ್ಯಾಂಕ್ ಯು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ನನ್ನ ಕುಕಿಂಗ್ ಚಾನಲ್ ಹೊಸ ಹೊಸ ವೀಡಿಯೋ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಇವಾಗ ನಾವೆಲ್ಲನ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅದಕ್ಕೆ ನಾನು ಈ ಕ್ಯಾಮ್ರಾನ ಯೂಸ್ ಮಾಡ್ಕೊತೀನಿ ಗೋಪ್ರೋನ. ಟ್ರಾವೆಲ್ ಮಾಡಬೇಕಂದ್ರೆ ಯಾಕಂದರೆ ಶೇಕ್ ಆಗುತ್ತೆ ಕೆಲವು ಸಾರಿ ಗಾಡಿ, ಅದೆಲ್ಲ ಸ್ವಲ್ಪ ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ, ಕ್ಲಾರಿಟಿ ವೈಸಲ್ಲೂ ಹೆವಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ತಂದಿದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.